ನೋಡಿ ಕ್ವಶನ್ ನೋಡ್ಕೊಳ್ಳಿ. ಲೆಟ್ ಎಫ್ ಆ್ಯಂಡ್ ಜಿ ಬಿ ಫಂಕ್ಷನ್ಸ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಎ ಎಕ್ಸ್ ಪ್ಲಸ್ ಬಿ, ಜಿ ಆಫ್ ಎಕ್ಸ್ ಇಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಇಫ್ ಗಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 9x ಸ್ಕ್ವೇರ್ ಮೈನಸ್ 9x ಪ್ಲಸ್ 3 ಡಿಟರ್ಮೈನ್ ಎ ಆ್ಯಂಡ್ ಬಿ. ತುಂಬ ಈಸಿ ಇದು. ಈಗ ಎಫ್ ಆ್ಯಂಡ್ ಜಿ ಡಿಫೈನ್ಡ್ ಫಂಕ್ಷನ್ಸು ಯಾವ ಥರ ಡಿಫೈನ್ಡ್ ಆಗಿದೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ಆರ್ ಟು ಆರ್ ಅಂದರೆ ಎಕ್ಸು ರಿಯಲ್ ನಂಬರ್ ಹಾಕಬೇಕು, ಆನ್ಸರು ರಿಯಲ್ ನಂಬರ್ ಬರುತ್ತೆ ಅಂತ. ಅರ್ಥ ಆಗ್ತಿದೆಯಾ? ಈಗ ನೋಡಿ ಹೆಂಗೆ ಮಾಡೋದು. ಫಸ್ಟ್ ಏನು ಮಾಡಿ, ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಬಂದು ಎ ಎಕ್ಸ್ ಪ್ಲಸ್ ಬಿ. ಆಮೇಲೆ ಜಿ ಆಫ್ ಎಕ್ಸ್ ಬರ್ಕೊಳ್ಳಿ. ಜಿ ಆಫ್ ಎಕ್ಸ್ ಬಂದು 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಆಮೇಲೆ ಗಿವನ್ ಇನ್ನೊಂದು ಏನು ಕೊಟ್ಟಿದ್ದಾರೆ, ಗಾಫ್ ಆಫ್ ಎಕ್ಸ್. ಗಾಫ್ ಆಫ್ ಎಕ್ಸ್ ಬಂದು 9x ಸ್ಕ್ವೇರ್ ಮೈನಸ್ 9x ಪ್ಲಸ್ 3. ಇದು ಗಿವನ್, ಗೊತ್ತಾಗ್ತಿದೆಯಲ್ವಾ? ಈಗ ಫಸ್ಟ್ ಇದನ್ನ ಕಂಚಿ ಗಾಫ್ ಆಫ್ ಎಕ್ಸ್ನ ಫೈಂಡ್ ಮಾಡೋಣ. ಗಾಫ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ. ಈಗ ಜಿ ಆಫ್ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೇನು? ಎಫ್ ಆಫ್ ಎಕ್ಸ್ ಬದಲು ಎ ಎಕ್ಸ್ ಪ್ಲಸ್ ಬಿ ಹಾಕ್ಬೋದು. ಈಗ ನೋಡಿ, ಗಾಫ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಫ್ ಆಫ್ ಎಕ್ಸು. ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೇನು? ಎ ಎಕ್ಸ್ ಪ್ಲಸ್ ಬಿ ಹಾಕ್ಕೋಬೇಕು. ಈಗ ನೋಡಿ, ಇಲ್ಲಿ ಜಿ ಆಫ್ ಎಕ್ಸ್ ಅಂದರೆ 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವಯರು. ಜಿ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ ಎ ಎಕ್ಸ್ ಪ್ಲಸ್ ಬಿ ಹಾಕ್ಕೋಬೇಕು. 1 ಮೈನಸ್ ಎ ಎಕ್ಸ್ ಪ್ಲಸ್ ಬಿ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಎ ಎಕ್ಸ್ ಪ್ಲಸ್ ಬಿ. ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ, ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಇದೆ. ಜಿ ಆಫ್ ಎ ಎಕ್ಸ್ ಪ್ಲಸ್ ಬಿ ಸಿಗಬೇಕು ಅಂದರೆ 1 ಮೈನಸ್ ಎಕ್ಸ್ ಜಾಗದಲ್ಲಿ ಎ ಎಕ್ಸ್ ಪ್ಲಸ್ ಬಿ ಹಾಕ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಏನು, ಎಫ್ ಆಫ್ ಎಕ್ಸ್ ಬರ್ಕೋಬಿಡಿ, ಜಿ ಆಫ್ ಎಕ್ಸ್ ಬರ್ಕೋಬಿಡಿ, ಗಾಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ಗಾಫ್ ಆಫ್ ಎಕ್ಸ್ನ ಫೈಂಡ್ ಮಾಡಿ. ಗಾಫ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಫ್ ಆಫ್ ಎಕ್ಸ್. ಫಸ್ಟ್ ಎಫ್ ಆಫ್ ಎಕ್ಸ್ನ ಫೈಂಡ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ ಹಾಕಿದ್ರೆ ಎಫ್ ಆಫ್ ಎಕ್ಸ್ ಅಲ್ಲೇ ಇದೆ, ಡೈರೆಕ್ಟಾಗಿ ಎ ಎಕ್ಸ್ ಪ್ಲಸ್ ಬಿ. ಜಿ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂದರೆ ಎಕ್ಸ್ ಜಾಗದಲ್ಲಿ ಎ ಎಕ್ಸ್ ಪ್ಲಸ್ ಬಿ. ಫಸ್ಟು ಎಕ್ಸ್ ಜಾಗದಲ್ಲಿ ಎಕ್ಸೇ ಹಾಕಿ, ಅಂದರೆ ಸೇಮ್ ಬರ್ಕೋಬಿಡಿ. ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಜಾಗದಲ್ಲಿ ಎ ಎಕ್ಸ್ ಪ್ಲಸ್ ಬಿ ಹಾಕಿ, ಅವಾಗ ಏನು ಬರುತ್ತೆ ಅದನ್ನ ಬರ್ಕೊಳ್ಳಿ. 1 ಮೈನಸ್ ಎ ಎಕ್ಸ್ ಪ್ಲಸ್ ಬಿ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ. 1 ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ. ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ರಫ್ ವರ್ಕ್ ಇದು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೇನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಕರೆಕ್ಟ್ ಅಲ್ವಾ? ಅದೇ ಥರ ಇಲ್ಲಿ ಎ ಜಾಗದಲ್ಲಿ ಏನಿದೆ, ಎ ಎಕ್ಸ್ ಇದೆ. ಬಿ ಜಾಗದಲ್ಲಿ ಬಿ ಇದೆ. ಏನಾಗುತ್ತೆ? ಹೋಲ್ ಸ್ಕ್ವೇರ್ ಅಂದರೆ ಎ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಪ್ಲಸ್ 2 ಟೈಮ್ಸ್ ಎ ಎಕ್ಸ್ ಟೈಮ್ಸ್ ಬಿ. ಅಂದರೆ ಇದೇನಾಗುತ್ತೆ, ಎ ಸ್ಕ್ವೇರ್ ಆಗುತ್ತೆ, ಬಿ ಸ್ಕ್ವೇರ್ ಆಗುತ್ತೆ, 2ab ಎಕ್ಸ್ ಆಗುತ್ತೆ. ಈಗ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ, ಆಮೇಲೆ 2ab ಎಕ್ಸ್ ಆಗುತ್ತೆ. ಆಯ್ತಲ್ವಾ? ಈಗ ಇಲ್ಲಿ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಫಸ್ಟ್ ಬರ್ಕೋಬಿಡಿ. ಆಮೇಲೆ ಎಕ್ಸ್ನ ಕಾಮನ್ ತಗೊಳ್ಳಿ, ಇದರಲ್ಲಿ ಇಲ್ಲಾಂದರೆ ಫಸ್ಟ್ ರಿಯನ್ ನೀಟಾಗಿ ಮಾಡ್ಕೊಳ್ಳಿ. 2ab ಎಕ್ಸ್ ಮೈನಸ್ ಎ. ಆಮೇಲೆ ಕಾನ್ಸ್ಟೆಂಟ್ಗಳನ್ನ ಎಕ್ಸ್ ಇಲ್ಲದೆ ಇರೋ ಟರ್ಮ್ನ 1 ಮೈನಸ್ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಅಂದರೆ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ನ ಕಾಮನ್ ತೊಗೊಂಡ್ರೆ 2ab ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ 1 ಮೈನಸ್ ಬಿ ಪ್ಲಸ್ ಬಿ ಸ್ಕ್ವೇರ್. ಬೇಕಾದರೆ ಪ್ಲಸ್ ಇರೋದ್ರಿಂದ ಇದು ಬ್ರ್ಯಾಕೆಟಲ್ಲೂ ಬರೀಕೋಬೋದು, ಯಾಕಂದರೆ ಪ್ಲಸ್ ಇಂಟು ಎನಿಥಿಂಗ್ ಆಗುತ್ತೆ. ಇದನ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಈಗ ಇದಕ್ಕೆ ನೋಡಿ, ಗಾಫ್ ಆಫ್ ಎಕ್ಸ್ ಅಂದರೆ ಇದು ಅವರೇ ಕೊಟ್ಟಿದ್ದಾರೆ ಗಾಫ್ ಆಫ್ ಎಕ್ಸ್ ಅಂತ. ದೇರ್ ಫೋರ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2ab minus a into x plus 1 minus b plus b square is equal to 9x square
ಮೈನಸ್ 9x ಪ್ಲಸ್ 3 ಆಗುತ್ತೆ. ಈಗ ನೋಡಿ ಈಗೇನು ಮಾಡಬೇಕು ನೋಡಿ, ಇದು ಈಕ್ವಲ್ಲು, ಅದಕ್ಕೆ ದಿಸ್ ಒನ್ ಈಕ್ವಲ್ ಟು ದಿಸ್ ಥಿಂಗ್ ಅಂತ ಬರ್ಕೋಬೇಕು. ಈಗ ಕಂಪೇರ್ ಮಾಡಿ, ಇಲ್ಲಿ ಕೋಫಿಷಿಯಂಟ್ ಆಫ್ ಫಸ್ಟು ಎಕ್ಸ್ ಸ್ಕ್ವೇರ್ನ ತೊಗೊಂಡ್ರೆ ನೀವು ಎ ಸ್ಕ್ವೇರ್ ಏನಾಗುತ್ತೆ 9 ಆಗುತ್ತೆ. ಇಂಪ್ಲೈಸ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 9. ಆಮೇಲೆ 2ab ಮೈನಸ್ ಎನ ತೊಗೊಂಡ್ರೆ ಅದು -9 ಆಗುತ್ತೆ. ಮತ್ತು 1 ಮೈನಸ್ ಬಿ ಪ್ಲಸ್ ಬಿ ಸ್ಕ್ವೇರ್ ತೊಗೊಂಡ್ರೆ ಅದು 3 ಆಗುತ್ತೆ. ನೋಡಿ, ಇದು ಈಕ್ವೇಷನ್ 1 ಅಂದ್ಕೊಳ್ಳಿ, ಇದು ಈಕ್ವೇಷನ್ 2 ತಗೊಳ್ಳಿ, ಇದನ್ನ ಈಕ್ವೇಷನ್ 3 ತಗೊಳ್ಳಿ. ಈಗ ಫಸ್ಟ್ ಫ್ರಮ್ 1 ಅಂತ ಬರೋದು, ಎ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಎ ಸ್ಕ್ವೇರ್ 9 ಇದ್ದರೆ ಎ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಗೊತ್ತಾಗ್ತಿದೆಯಾ? ಈಗ ಎ ಬಂದು ಪ್ಲಸ್ ಆರ್ ಮೈನಸ್ 3 ಆಯಿತು. ಫಸ್ಟು ಕೇಸ್ 1 ಅಂತ ಬರ್ಕೊಳ್ಳಿ. ಫಸ್ಟು ಫಾರ್ ಎ ಈಸ್ ಈಕ್ವಲ್ ಟು ಪ್ಲಸ್ 3 ತೊಗೊಳ್ಳೋಣ ಫ್ರಮ್ 2. ಈಗ ಫ್ರಮ್ ಈಕ್ವೇಷನ್ 2 ಎ ಜಾಗದಲ್ಲಿ 3 ಹಾಕಿ, 2 ಇಂಟು 3 ಇಂಟು ಬಿ ಮೈನಸ್ 3 is equal to -9. 2 3s are 6b minus 9 is equal to -9. Next 6b minus 9 minus 3 ಕಡೆ ಬಂದರೆ plus 3. 6b is equal to -6, b is equal to -1. ಈಗ ಫ್ರಮ್ 3 ಅಂತ ಬರೆದು ಈ b ವ್ಯಾಲ್ಯೂ -1 ಇಲ್ಲಿ ಹಾಕಿ, 1 minus -1 ಪ್ಲಸ್ -1 ಹೋಲ್ ಸ್ಕ್ವೇರ್ ಅರ್ಥ ಆಗ್ತಿದೆಯಲ್ವ, ಇಸ್ ಈಕ್ವಲ್ ಟು 1. ಬರೀ LHS ಹಾಕಿ, 1 ಪ್ಲಸ್ 1 -1 ಹೋಲ್ ಸ್ಕ್ವೇರ್ ಅಂದರೆ 1 ಈಸ್ ಈಕ್ವಲ್ ಟು 3 ವಿಚ್ ಈಸ್ ವ್ಯಾಲಿಡ್. ಅಂದರೆ ನೀವು ಎ ಬಿನ ಫೈಂಡ್ ಮಾಡಬೇಕು. ಆ ಎ ಬಿ ಬಂದು ಈ 3 ಈಕ್ವೇಷನ್ಗೂ ಸ್ಯಾಟಿಸ್ಫೈ ಆಗಬೇಕು. A3 ಸಿಕ್ಕಿದ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ, A3 B-1 ಹಾಕಿದ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಅದೇ B-1 ಏನು ಸಿಗುತ್ತೆ ಅದು ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತಾ ಚೆಕ್ ಮಾಡಬೇಕು. ಆವಾಗಲೇ ಎ ಬಿನ ನೀವು ಫೈನಲ್ ಮಾಡಬೇಕು. ದೇರ್ಫೋರ್ A is equal to 3 ಆ್ಯಂಡ್ B is equal to -1 ಆಯ್ತಲ್ವಾ. ಈಗ ಪ್ಲಸ್ 3ಗೆ ಮಾಡಿದ್ಮೇಲೆ ಈಗ -3ಗೆ ಚೆಕ್ ಮಾಡಬೇಕು. ಕೇಸ್ 2 ಈಗ ಫಾರ್ ಎ ಈಸ್ ಈಕ್ವಲ್ ಟು -3 ತಗೊಳ್ಳಿ. ಈಗ ಫಾರ್ ಎ ಈಸ್ ಈಕ್ವಲ್ ಟು -3 ತಗೊಳ್ಳುವಾಗ ನೀವು ಈಗ ನೋಡಿ, ಫ್ರಮ್ 2 ಎ ಈಸ್ ಈಕ್ವಲ್ ಟು -3 ತಗೊಂಡ್ರೆ 2 ಇಂಟು -3 ಇಂಟು ಬಿ ಮೈನಸ್ ಆಫ್ -3 ಈಸ್ ಈಕ್ವಲ್ ಟು -9. -6b ಪ್ಲಸ್ 3 ಈಸ್ ಈಕ್ವಲ್ ಟು -9. -6b is equal to -9 -3. -6b is equal to -12. ನೋಡಿ, ಮೈನಸ್ ಕ್ಯಾನ್ಸಲ್ ಆದರೆ b is equal to 12/6 ಅಂದರೆ 2 ಆಗುತ್ತೆ. ಈಗ B2 ಬಂತು. ಈಗ ಫ್ರಮ್ 3 ಅಂತ ಈ B2 ವ್ಯಾಲ್ಯೂ ಅಲ್ಲಿ ಹಾಕಿ ನೋಡಿ, 1 minus 2 plus 2 ಸ್ಕ್ವೇರ್. ಈಗ ನೋಡಿ, 1 minus 2 ಅಂದರೆ -1 ಪ್ಲಸ್ 2 ಸ್ಕ್ವೇರ್ ಅಂದರೆ 4 3. ಆನ್ಸರ್ ಲೆಫ್ಟಲ್ಲಿ ಬಿ ವ್ಯಾಲ್ಯೂ ಹಾಕಿದಾಗ ರೈಟ್ ಹ್ಯಾಂಡ್ ಸೈಡ್ ಬರ್ತಾ ಇದೆ. ದೇರ್ಫೋರ್ ವಿಚ್ ಇಸ್ ವ್ಯಾಲಿಡ್. ದೇರ್ಫೋರ್ ಎ ವ್ಯಾಲ್ಯೂ -3 ಆ್ಯಂಡ್ ಬಿ ವ್ಯಾಲ್ಯೂ 2 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಇದು ಆಗುತ್ತೆ. ಈ ಕೇಸಲ್ಲೂ ಎ +3 ಇದ್ದಾಗ B-1 ಇದ್ದರೂ ಈ 3 ಈಕ್ವೇಷನ್ನು ಸ್ಯಾಟಿಸ್ಫೈ ಆಗುತ್ತೆ. ಇನ್ನೊಂದು ಕೇಸಲ್ಲೂ A -3 B = 2 ಇದ್ದಾಗಲೂ ಸ್ಯಾಟಿಸ್ಫೈ ಆಗುತ್ತೆ. ದೇರ್ಫೋರ್ ಫೈನಲ್ ಆನ್ಸರ್ ಬಂತು, ಅಥವಾ ದಸ್ A = 3 and B = -1 or A = -3 and B = 2 ಅಂತ ಬರ್ಕೊಳ್ಳಿ. ಇದೆರಡರಲ್ಲಿ ಯಾವ ಕೇಸಲ್ಲೂ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.